ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ರೇಖಾ ಕೊಲೆ ಕೇಸ್ಗೆ ಕ್ಷಣ ಕ್ಷಣಕ್ಕೂ ರಣರೋಚಕ ತಿರುವು ಸಿಕ್ತಿರೋದು ಹೇಗೆ? ಸಹೋದರನ ಪತ್ನಿಗೆ ಮಳ್ಳಿ ಮಾಲಾಳೆ ಮುಹೂರ್ತವಿಟ್ಟಿದ್ದಾಳ. ವೀಕೆಂಡ್ ಕರ್ಫ್ಯೂ ಇದ್ರೂ ಜನರು ಡೋಂಟ್ ಕೇರ್ ಎಂದಿದ್ದು ಹೇಗೆ? ಭರ್ಜರಿ ಮಳೆಯಿಂದ ಕರುನಾಡಲ್ಲಿ ಏನೆಲ್ಲ ಅವಾಂತರವಾಗಿದೆ? ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕುಟುಂಬ ರಾಜಕಾರಣದಿಂದಲೇ ರೇಖಾ ಕದಿರೇಶ್ ಹತ್ಯೆ ಆಯ್ತಾ? ಅಂಧರ್ ಆಗಿರೋ ರೇಖಾ ಹಂತಕರು ಬಾಯ್ಬಿಟ್ಟ ಸತ್ಯವೇನು? ಸಹೋದರನ ಹೆಂಡತಿ ವಿರುದ್ಧವೇ ಮಸಲತ್ತು ಮಾಡಿದ್ದಳ ಮಾಲಾ? ನೋಡೋಣ ಮಾಲಾ ಮಸಲತ್ತು ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಕೇಸ್ ಕ್ಷಣ ಕ್ಷಣಕ್ಕೂ ರಣರೋಚಕ ತಿರುವು ಪಡೆಯುತ್ತಿದೆ. ಹಂತಕರು ಅಂಧರಾಗ್ತಿದ್ದಂತೆ ಸ್ಫೋಟಕ ಸತ್ಯ ಬಯಲಾಗಿದೆ. ಕುಟುಂಬ ರಾಜಕಾರಣವೇ ರೇಖಾ ಕದಿರೇಶ್ರ ಜೀವವನ್ನೇ ಬಲಿ ಪಡೆದಿದ್ದು, ರೇಖಾ ಮರ್ಡರ್ ಕೇಸ್ನಲ್ಲಿ ಕದಿರೇಶ್ ಅಕ್ಕನ ಪಾತ್ರ ಬಟಾ ಬಯಲಾಗೋದು ಪಕ್ಕಾ ಆಗಿದೆ. ಓಡೋಡಿ ಬಂದು ಕಣ್ಣೀರಿಟ್ಟ ಮಾಲಾಳೆ ಕೊಲೆಗೆ ಮುಹೂರ್ತ ಬಿಟ್ಟಿದ್ದಳು ಅಂತ ಹೇಳಲಾಗ್ತಿದೆ. ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಕದಿರೇಶ್ ಕುಟುಂಬದ ಬೆನ್ನು ಬಿದ್ದಿದ್ದು, ಪ್ರಕರಣ ರಣರೋಚಕ ಘಟ್ಟ ತಲುಪುವಂತೆ ಮಾಡಿದೆ. ಮಾಲಾ ಕುಟುಂಬದ ಪಾತ್ರವೇನು ಅನ್ನೋದರ ಬಗ್ಗೆ ಖಾಕಿ ತನಿಖೆ ನಡೆಸುತ್ತಿದ್ದು, ಬಂಧಿತರು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಪ್ರಕರಣದ ಬಗ್ಗೆ ತನಿಖೆ ತೀವ್ರಗೊಳ್ಳುತ್ತಿದ್ದಂತೆ ಆರೋಪಿಗಳ ಭಯಾನಕ ಸ್ಕೆಚ್ ಬಯಲಾಗ್ತಿದೆ. 5 ಆರೋಪಿಗಳ ಬಂಧನ ಬೆನ್ನಲ್ಲೇ ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದು, ಬಂಧಿತ ಆರೋಪಿಗಳು ಕದಿರೇಶ್ ಕುಟುಂಬಸ್ಥರ ಪಾತ್ರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜಕೀಯ ದ್ವೇಷದ ಜೊತೆ ಕುಟುಂಬದ ಕೆಂಗಣ್ಣು ಬಿದ್ದು ಪಕ್ಕಾ ಸ್ಕೆಚ್ ಹಾಕಿ ರೇಖಾರನ್ನ ಹತ್ಯೆ ಮಾಡಿದ್ದಾರೆ. ವಾರ್ಡ್ ಮೇಲಿನ ಹಿಡಿತಕ್ಕಾಗಿ ರೇಖಾ ಕದಿರೇಶ್ರ ಭೀಕರ ಕೊಲೆ ನಡೆದಿದೆ ಎನ್ನಲಾಗಿದೆ. ಕದಿರೇಶ್ ಸಹೋದರಿ ಮಾಲಾ ಮಕ್ಕಳು ಸೊಸೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, 5 ಆರೋಪಿಗಳ ಬಂಧನ ಬಳಿಕ ಮಾಲಾ ಫ್ಯಾಮಿಲಿಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಕೊನೆಗೆ ನಿಖರ ಕಾರಣ ಹುಡುಕಲು ಕಾಟನ್ಪೇಟೆ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಬಂಧಿತರು ನೀಡಿದ ಮಾಹಿತಿಯಂತೆ ಮಾಲಾ ಫ್ಯಾಮಿಲಿಗೆ ಗ್ರಿಲ್ ಮಾಡ್ತಿದ್ದಾರೆ. ರೇಖಾ ಹತ್ಯೆ ಕೇಸ್ನಲ್ಲಿ ಕದಿರೇಶ್ ಸಹೋದರಿ ಮಾಲಾಗೆ ಸಂಕಷ್ಟ ಫಿಕ್ಸ್ ಆದಂತಿದೆ. ಮೃತ ಕದಿರೇಶ್ ಸಹೋದರಿ ಮಾಲಾ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು, ರೇಖಾ ಹತ್ಯೆಗೆ ಮಾಲಾಳೆ ಮಾಸ್ಟರ್ ಮೈಂಡ್ ಎಂಬ ಅನುಮಾನ ಮೂಡಿದೆ. ಮಾಲಾ ಮತ್ತು ಆಕೆಯ ಸೊಸೆ ಪೂರ್ಣಿಮಾರನ್ನ ತನಿಖಾ ತಂಡ ಅಜ್ಞಾತ ಸ್ಥಳದಲ್ಲಿ ತೀವ್ರ ವಿಚಾರಣೆ ನಡೆಸುತ್ತಿದೆ. ಮಾಜಿ ಕಾರ್ಪೊರೇಟರ್ ಹತ್ಯೆ ಕೇಸ್ನಲ್ಲಿ ಬಂಧಿತ 3ರನ್ನ ಇಂದು ಸಹ ವಿಚಾರಣೆ ಮಾಡಲಾಗ್ತಿದೆ. ಸ್ಟೀಫನ್, ಅಜಯ್ ಹಾಗೂ ಪುರುಷೋತ್ತಮ್ರನ್ನ ವಿಚಾರಣೆಗೆ ಒಳಪಡಿಸಿದ್ದು, ಮಹತ್ವದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮಾಲಾ ಮತ್ತು ಪೂರ್ಣಿಮಾ ನೀಡುವ ಹೇಳಿಕೆ ಹಾಗೂ ಬಂಧಿತರ ಹೇಳಿಕೆಗಳನ್ನ ಪೊಲೀಸರು ತಾಳೆ ಹಾಕಲಿದ್ದು, ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಮಾಲಾಗೆ ಸಂಕಷ್ಟ ಎದುರಾಗಲಿದೆ. ನಿನ್ನೆ ಸುಮಾರು 5 ಗಂಟೆಗಳ ಕಾಲ ಮಾಲಾರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಎಸಿಪಿ ರವಿ, ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ಚಿದಾನಂದ್ ಅವರ ತಂಡ ಮಾಲಾ ವಿಚಾರಣೆ ಮಾಡಿದ್ದು, ಪೊಲೀಸರ ವಿಚಾರಣೆ ವೇಳೆ ಅಸ್ಪಷ್ಟ ಉತ್ತರ ನೀಡಿದ್ದಾಳಂತೆ. ಕುಟುಂಬ ರಾಜಕಾರಣ ಮಾಜಿ ಕಾರ್ಪೊರೇಟರ್ ಅನ್ನೇ ಬಲಿ ಪಡೆದಿದ್ದು, ಮಾಸ್ಟರ್ ಮೈಂಡ್ ಎನಿಸಿಕೊಂಡಿರೋ ಮಾಲಾ ಮಾತ್ರ ಪೊಲೀಸರ ಮುಂದೆ ತನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳಂತೆ. ರೇಖಾ ಹತ್ಯೆ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಕೊಲೆಯಲ್ಲಿ ನನ್ನ ರೋಲ್ ಇಲ್ಲ ಎಂದಿದ್ದಾಳಂತೆ. ಹೀಗಾಗಿ ಪೂರಕ ಸಾಕ್ಷ್ಯ ಸಂಗ್ರಹಿಸಿ ಮತ್ತೊಮ್ಮೆ ವಿಚಾರಣೆ ನಡೆಸುತ್ತಿದ್ದು, ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ರೇಖಾ ಕದಿರೇಶ್ ಕೊಲೆ ಕೇಸ್ ಸಂಬಂಧ ವಿಚಾರಣೆ ಮುಂದುವರೆಸಿರುವ ಪೊಲೀಸರು ಪೀಟರ್, ಸೂರ್ಯ, ಅಜಯ್, ಪುರುಷೋತ್ತಮ್, ಸ್ಟೀಫನ್ ರನ್ನ ಬಂಧಿಸಿದ್ದು, ಕುಟುಂಬಸ್ಥರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊಲೆಯಲ್ಲಿ ಕುಟುಂಬಸ್ಥರ ಕೈವಾಡ ಇರುವ ಶಂಕೆ ಇದ್ದು, ಎಲ್ಲಾ ಆಯಾಮದಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣದಲ್ಲಿ ಇನ್ನೂ ಹಲವರನ್ನ ಬಂಧಿಸಲಿದ್ದಾರೆ. ನಾಪತ್ತೆಯಾಗಿದ್ದ ರೇಖಾ ಹಂತಕರಿಗೆ ಪೊಲೀಸರು ಖೆಡ್ಡ ತೋಡಿದ್ದು ಹೇಗೆ? ಹಂತಕರು ಕದಿರೇಶ್ ಪರ ಜೈಕಾರ ಹಾಕಿದ್ದು ಯಾಕೆ? ಕಿಡಿಗೇಡಿಗಳು ಮೊಬೈಲ್ ಎಸೆದಿದ್ದು ಎಲ್ಲಿ? ನೋಡೋಣ ಮರ್ಡರ್ ಮಿಸ್ಟ್ರಿ ನ್ಯೂಸ್ ಟಾಪ್ 9ನಲ್ಲಿ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಕೇಸ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬರ್ತಿದೆ. ಘಟನೆ ನಡೆದ 24 ಗಂಟೆಯಲ್ಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು, ಬೆಂಗಳೂರು ಸಿಟಿ ಫುಲ್ ರೌಂಡ್ ಹಾಕಿದ್ದ ಹಂತಕರಿಗೆ ಖಾಕಿ ಖೆಡ್ಡ ತೋಡಿದ್ದೇ ರಣರೋಚಕವಾಗಿದೆ. ಕೊಲೆ ನಂತರ ಆರೋಪಿಗಳ ಒಂದೊಂದು ಹೆಜ್ಜೆ ಹೇಗಿತ್ತು ಅನ್ನೋದನ್ನ TV9 ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ.
ರೇಖಾ ಕದಿರೇಶ್ರನ್ನ ಹಾಡಹಗಲೇ ಬರ್ಬರವಾಗಿ ಕೊಂದಿದ್ದ ಹಂತಕರು ಜೈಕಾರ ಹಾಕಿದ್ರು. ರೇಖಾರನ್ನ ಕೊಲೆ ಮಾಡಿದ ಕೂಡಲೇ ಕದಿರೇಶ್ಗೆ ಜೈ ಎಂದು ಕೂಗಿದ್ರು. ರೇಖಾಳೆ ಕದಿರೇಶ್ರನ್ನ ಕೊಲೆ ಮಾಡಿಸಿದ್ದು ಎಂದು ಪೀಟರ್ಗೆ ಮಾಲಾ ನಂಬಿಸಿದ್ಲು. ಆ ಸೇಡಿನಿಂದಲೇ ಕೊಲೆ ಮಾಡಿದ ಸ್ಪಾಟ್ನಲ್ಲೇ ಕದಿರೇಶ್ಗೆ ಜೈಕಾರ ಹಾಕಿದ್ರು. ಬಳಿಕ ಆರೋಪಿಗಳು ಆಟೋದಲ್ಲಿ ಎಸ್ಕೇಪ್ ಆಗಿದ್ರು. ಸ್ಕೆಚ್ ಹಾಕಿದಂತೆ ರೇಖಾ ಕದಿರೇಶ್ರನ್ನ ಕೊಂದಿದ್ದ ಹಂತಕರು ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ರು. ಸ್ಥಳದಿಂದ ಡಿಸೋಜಾ ಎಂಬವನ ಆಟೋದಲ್ಲಿ ಪರಾರಿಯಾಗಿದ್ದ ಆರೋಪಿಗಳು ಪೊಲೀಸರಿಗೆ ಮಾಹಿತಿ ಸಿಗಬಾರ್ದು ಅಂತ ತಮ್ಮ ಮೊಬೈಲ್ಗಳನ್ನ ಬಿಸಾಡಿ ಪ್ರಯಾಣ ಬೆಳೆಸಿದ್ರು. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ 2 ಗುಂಪುಗಳಾಗಿ ಪರಾರಿಯಾಗಿದ್ರು. ರೇಖಾರನ್ನ ಮನಬಂದಂತೆ ಚುಚ್ಚಿ ಕೊಂದಿದ್ದ ಪೀಟರ್ ಮತ್ತು ಸೂರ್ಯ ಒಂದು ಗುಂಪಾಗಿ ಎಸ್ಕೇಪ್ ಆಗಿದ್ರು. ಮತ್ತೊಂದು ಕಡೆ ಅಜಯ್, ಸ್ಟೀಫನ್, ಪುರುಷೋತ್ತಮ್ ಪರಾರಿಯಾಗಿದ್ರು. ಡಿಸೋಜಾ ಆಟೋದಲ್ಲೇ ಸ್ಯಾಟಲೈಟ್ನಲ್ಲಿರೋ ಆತನ ಮನೆಗೆ ಹೋಗಿದ್ದ ಪೀಟರ್, ಸೂರ್ಯ ನಂತರ ನಾಯಂಡಹಳ್ಳಿ ಕಡೆಗೆ ತೆರಳಿದ್ರು. ನಾಯಂಡಹಳ್ಳಿಯಿಂದ ಮತ್ತೆ ಆಟೋದಲ್ಲಿಯೇ ಬನಶಂಕರಿ ಕಡೆ ತೆರಳಿ ಲೂಧಿ ಎಂಬಾತನ ಮನೆಯಲ್ಲಿ ಕೆಲ ಹೊತ್ತು ರೆಸ್ಟ್ ಮಾಡಿದ್ರು. ಹಾಡಹಗಲೇ ರಕ್ತದೋಕುಳಿ ಆಡಿದ್ದ ಹಂತಕರು ಬೆಂಗಳೂರಿನ ಬನಶಂಕರಿಯಲ್ಲಿರೋ ಲೂಧಿ ಎಂಬಾತನ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ರು. ಬಳಿಕ ಮತ್ತೆ ಜರ್ನಿ ಶುರು ಮಾಡಿದ್ದ ಪಾತಕಿಗಳು ನಿರಂತರವಾಗಿ ಪ್ರಯಾಣಿಸಿದ್ರು. ಲೂಧಿ ಮನೆಯಿಂದ ಆಸ್ಟಿಂಗ್ ಟೌನ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮುಖ ಮಾಡಿದ್ರು. ಅಲ್ಲಿಂದ ತಮಿಳುನಾಡಿಗೆ ತೆರಳಲು ಸ್ಕೆಚ್ ಹಾಕಿದ್ದ ಹಂತಕರ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಮಾಜಿ ಕಾರ್ಪೊರೇಟರ್ ರೇಖಾರನ್ನ ಬರ್ಬರವಾಗಿ ಕೊಂದಿದ್ದ ಪೀಟರ್ ಮತ್ತು ಸೂರ್ಯ ತಮಿಳುನಾಡಿನಲ್ಲಿ ತಲೆಮರೆಸಿಕೊಳ್ಳೋ ಪ್ಲಾನ್ ಮಾಡಿದ್ರು. ಆದ್ರೆ ತಮಿಳುನಾಡಿಗೆ ಎಂಟ್ರಿ ಕೊಡೋದು ಅಷ್ಟು ಸುಲಭವಾಗಲಿಲ್ಲ. ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮತ್ತೆ ಹುಸ್ಕೂರಿನತ್ತ ಅದೇ ಆಟೋದಲ್ಲಿ ಪ್ರಯಾಣಿಸಿದ್ರು. ಆರೋಪಿಗಳು ಹುಸ್ಕೂರಿನಲ್ಲಿರುವಾಗಲೇ ಪೊಲೀಸರ ತನಿಖೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿತ್ತು. ರೇಖಾ ಹಂತಕರು ಮಾಡಿದ ಎಡವಟ್ಟಿನಿಂದಲೇ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಹುಸ್ಕೂರಿನಿಂದ ರೌಡಿ ಶೀಟರ್ ಒಬ್ಬನಿಗೆ ಪೀಟರ್ ಕರೆ ಮಾಡಿದ್ದ. ವ್ಯಕ್ತಿಯೊಬ್ಬನ ಮೊಬೈಲ್ ಪಡೆದು ಫೋನ್ ಮಾಡಿದ್ದ. ಆದರೆ ಕರೆ ಸ್ವೀಕರಿಸಿದ ರೌಡಿ ಶೀಟರ್ ಆಗ ಪೊಲೀಸರ ವಶದಲ್ಲಿದ್ದ. ರಾತ್ರೋರಾತ್ರಿ ಠಾಣೆಗೆ 39 ಜನರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ರು. ಪೊಲೀಸರ ವಶದಲ್ಲಿರುವಾಗಲೇ ಪೀಟರ್ ರೌಡಿ ಶೀಟರ್ಗೆ ಕರೆ ಮಾಡಿದ್ದ. ರೇಖಾ ಹತ್ಯೆ ಬಳಿಕ ಎಸ್ಕೇಪ್ ಆಗಲು ಹಂತಕರು ಖತರ್ನಾಕ್ ಪ್ಲಾನ್ ಮಾಡಿದ್ರು. ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಆರೋಪಿಗಳ ಸುಳಿವೇ ಸಿಕ್ಕಿರಲಿಲ್ಲ. ಆದರೆ ರೌಡಿ ಶೀಟರ್ಗೆ ಪೀಟರ್ ಕರೆ ಮಾಡುತ್ತಿದ್ದಂತೆ ಲೊಕೇಶನ್ ಪರಿಶೀಲಿಸಿದ್ದಾಗ ಹಂತಕರು ಹುಸ್ಕೂರು ಬಳಿ ಇರೋದು ಪತ್ತೆಯಾಗಿತ್ತು. ಹೀಗಾಗಿ ಸೆಂಟ್ರಲ್ ರೇಂಜ್ ಐಜಿಪಿ ಚಂದ್ರಶೇಖರ್ ಸಹಾಯ ಪಡೆದ ಪೊಲೀಸರು ಆರೋಪಿಗಳು ಎಸ್ಕೇಪ್ ಆಗದಂತೆ ಗಡಿಭಾಗದಲ್ಲಿ ಭದ್ರತೆ ಹೆಚ್ಚಿಸಿದ್ರು. ರೇಖಾ ಹಂತಕರ ಸುಳಿವು ಸಿಗುತ್ತಲೇ ತನಿಖಾ ತಂಡ ಹುಸ್ಕೂರಿಗೆ ತೆರಳಿತ್ತು. ಆದರೆ ಕೇವಲ 6 ನಿಮಿಷಗಳ ಅಂತರದಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳು ಆಟೋದಲ್ಲೇ ಸಿಟಿ ರೌಂಡ್ಸ್ ಹಾಕ್ತಿದ್ದಿದ್ದು ಪತ್ತೆಯಾಗಿತ್ತು. ಹೀಗಾಗಿ ಮಾಗಡಿ ರೋಡ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ರನ್ನ ಟಿಎಂಸಿಗೆ ಕಳುಹಿಸಲಾಗುತ್ತೆ. ಅಲ್ಲಿ ರಸ್ತೆಯಲ್ಲಿ ಆಟೋ ಮೂವ್ಮೆಂಟ್ ವಾಚ್ ಮಾಡಲು ಸೂಚಿಸಲಾಗಿತ್ತು. ಆಟೋ ಮೂವ್ಮೆಂಟ್ ಗಮನಿಸಿದ್ದ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತನಿಖಾಧಿಕಾರಿಗೆ ಕ್ಷಣಕ್ಕೂ ಅಪ್ಡೇಟ್ ಮಾಡ್ತಿದ್ರು. ವೀಕ್ ಕರ್ಫ್ಯೂ ಆಗಿದ್ದು ಯಾಕೆ? ಬೆಂಗಳೂರಿನ ಯಾವ್ಯಾವ ಮಾರ್ಕೆಟ್ನಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ? ಯಾವ ಜಿಲ್ಲೆಯಲ್ಲಿ ಹೊರಗೆ ಬಂದ್ರೆ ಕಠಿಣ ಕ್ರಮ? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9ನಲ್ಲಿ. ಕರ್ಫ್ಯೂ ಮಧ್ಯೆ ಕೆಆರ್ ಮಾರ್ಕೆಟ್ನಲ್ಲಿ ಜನ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ರು. ಅದರಲ್ಲೂ ಹಣ್ಣಿನ ಮಾರುಕಟ್ಟೆಯಲ್ಲಿ ಗುಂಪಾಗಿ ನಿಂತು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಈ ವೇಳೆ ವ್ಯಾಪಾರಸ್ಥರು ಕೂಡ ಅಂತರ ಪಾಲಿಸದೆ, ಮಾಸ್ಕ್ ಕೂಡ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಹಣ್ಣು ಹಂಪಲು ಖರೀದಿ ವೇಳೆ ಹಿಂಡಾಗಿ ಸೇರಿದ ಜನ ಅಂತರ ಕಾಪಾಡದೆ ಬೇಜವಾಬ್ದಾರಿ ತೋರಿದ್ರು. ಇನ್ನು ವೀಕೆಂಡ್ ಕರ್ಫ್ಯೂ ನಡುವೆಯೂ ಮಾರ್ಕೆಟ್ ಸುತ್ತಮುತ್ತ ವಾಹನಗಳು ಬಿಂದಾಸ್ ಆಗಿ ಸಂಚರಿಸುತ್ತಿದ್ವು. ಶಿವಾಜಿನಗರದಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನೋದು ಲೆಕ್ಕಕ್ಕೆ ಇರಲಿಲ್ಲ. ಬೆಳಗ್ಗೆ ಮಾರುಕಟ್ಟೆಯತ್ತ ಬಂದ ಜನ ಮಾಂಸ ಕೊಳ್ಳಲು ಮುಗಿಬಿದ್ದಿದ್ರು. ಭಾನುವಾರದ ಬಾಡೂಟ ಸವಿಯಲು ಮಾಂಸ ಖರೀದಿಗಾಗಿ ಜಮಾಯಿಸಿದ್ರು. ಇನ್ನು ಕಾಮಗಾರಿಯಿಂದಾಗಿ ಮಾಂಸದ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸೋ ಹಲವು ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಹೀಗಿದ್ರೂ ದೂರದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಜನ ಮಾರುಕಟ್ಟೆಯತ್ತ ದೌಡಾಯಿಸಿ ಬರ್ತಿದ್ರು. ಕಳಸಿಪಾಳ್ಯದ ಹೂವಿನ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಬೆಳಗ್ಗೆ ಹೂವು ಖರೀದಿಸಲು ಜನ ಮುಗಿಬಿದ್ದಿದ್ರು. ಕೊರೋನಾತಂಕ ಮರೆತು ಅಂತರ ಪಾಲಿಸದೆ ವ್ಯಾಪಾರಸ್ಥರು ಮತ್ತು ಮಂದಿ ಬ್ಯುಸಿಯಾಗಿದ್ರು. ಈ ವೇಳೆ ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಇನ್ನು ಕರ್ಫ್ಯೂ ನಡುವೆಯೂ ಅಗತ್ಯ ಸೇವೆಗೆ ಅಂತ ಮಾರುಕಟ್ಟೆ ತೆರೆದಿದ್ರೆ ಜನ ಮೈಮರೆತು ಹೂವು ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ರು.
ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಕಾರ್ಪೊರೇಷನ್ ಸರ್ಕಲ್ ಸೇರಿ ನಗರದ ಹಲವೆಡೆ ವಾಹನ ಸಂಚಾರ ಎಂದಿನಂತೆ ಸಾಗಿತ್ತು. ಜನರು ಬೇಕಾಬಿಟ್ಟಿಯಾಗಿ ತಿರುಗುವುದನ್ನು ನಿಯಂತ್ರಿಸಲು ವೀಕೆಂಡ್ ಜಾರಿಗೊಳಿಸಲಾಗಿದೆ. ಆದರೆ ಜನ ವೀಕೆಂಡ್ ಕರ್ಫ್ಯೂ ಉದ್ದೇಶ ಮರೆತು ವಾಹನಗಳ ಸಮೇತ ರೋಡ್ಗೆ ಇಳಿದಿದ್ರು. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ವೀಕೆಂಡ್ ಕರ್ಫ್ಯೂ ಸಾಮಾನ್ಯವಾಗಿತ್ತು. ಕರ್ಫ್ಯೂ ಮಧ್ಯೆ ಮೆಜೆಸ್ಟಿಕ್ ಸುತ್ತಮುತ್ತ ಜನರ ಓಡಾಟ ನಿತ್ಯದಂತಿತ್ತು. ಅಲ್ಲದೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ರಸ್ತೆಗೆ ಇಳಿದಿದ್ವು. ಇಂದು ಸಂಡೇ ಆಗಿದ್ರಿಂದ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ದು ಬಸ್ ಸಂಚಾರ ವಿರಳವಾಗಿತ್ತು. ಇನ್ನು ರೈಲು ನಿಲ್ದಾಣದಲ್ಲಿ ಹೊರ ಜಿಲ್ಲೆಯಿಂದ ಮತ್ತು ಹೊರ ರಾಜ್ಯದಿಂದ ಸಿಟಿಗೆ ಬರುವವರ ಸಂಖ್ಯೆಯೂ ಸಾಮಾನ್ಯವಾಗಿತ್ತು. ಯಶವಂತಪುರದ ಮಾರ್ಕೆಟ್ನಲ್ಲಿ ತರಕಾರಿ ಮತ್ತು ಫಿಶ್ ಖರೀದಿಸಲು ಜನ ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ, ಅಂತರ ಕಾಪಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ವೀಕೆಂಡ್ ಕರ್ಫ್ಯೂ ಲೆಕ್ಕಿಸದೆ ಮಾರುಕಟ್ಟೆಯಲ್ಲಿ ಜನಜಾತ್ರೆ ನೆರೆದಿದ್ದು ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ಮಾರ್ಷಲ್ಗಳ ಸುಳಿವೇ ಇರಲಿಲ್ಲ. ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡ್ತಿದ್ರು. ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಕಟ್ಟುನಿಟ್ಟಿನ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ಹಾಲು ಮತ್ತು ತುರ್ತು ಸೇವೆ ಮಾತ್ರ ಲಭ್ಯವಿದ್ದು ಜನರು ಹೊರಗೆ ಬಂದರೆ ಜಿಲ್ಲಾಡಳಿತ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ. ಅಗತ್ಯ ವಸ್ತು ಮಾರಾಟಕ್ಕೆ ನಿನ್ನೆಯಿಂದಲೇ ಬ್ರೇಕ್ ಹಾಕಲಾಗಿದ್ದು ತರಕಾರಿ ಮಾರುಕಟ್ಟೆಗಳು ಬಂದ್ ಆಗಿವೆ. ಮೀನು ಮಾಂಸದ ಮಾರ್ಕೆಟ್ಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಹಾಲು ಪೇಪರ್ ಅನ್ನ ತಮ್ಮ ಏರಿಯಾದಲ್ಲೇ ಖರೀದಿಸಬೇಕಿದ್ದು ಜನ ವಾಹನ ಬಳಸುವಂತಿಲ್ಲ. ಹೀಗೆ ಕಟ್ಟುನಿಟ್ಟಿನ ವೀಕೆಂಡ್ ಅನುಷ್ಠಾನದಲ್ಲಿದೆ. ಹಾವೇರಿಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಜನಸಂಚಾರ ವಿರಳವಾಗಿತ್ತು. ನಗರದ ವಿವಿಧೆಡೆ ಮದ್ಯದಂಗಡಿ, ಹೋಟೆಲ್ ಸೇರಿ ವಿವಿಧ ಅಂಗಡಿಗಳು ಓಪನ್ ಇದ್ದು ವ್ಯಾಪಾರ ನಾರ್ಮಲ್ ಆಗಿತ್ತು. ಕೆಲ ಏರಿಯಾದಲ್ಲಿ ವಾಹನ ಸಂಚಾರವೂ ವಿರಳವಾಗಿತ್ತು. ಕರ್ಫ್ಯೂ ನಿಯಮವನ್ನ ಜನ ಅಚ್ಚುಕಟ್ಟಾಗಿ ಪಾಲಿಸುತ್ತಿರುವಂತೆಯೂ ಕಂಡುಬಂತು. ವೀಕೆಂಡ್ ಲಾಕ್ಡೌನ್ ನಡುವೆಯೂ ಕೋಲಾರದ ಮಾಂಸ ಮಾರುಕಟ್ಟೆಯಲ್ಲಿ ಜನ ಜಮಾಯಿಸಿದ್ರು. ಇಂದು ಸಂಡೇ ಆಗಿದ್ರಿಂದ ಮಟನ್, ಚಿಕನ್ ಕೊಳ್ಳಲು ಮಾರುಕಟ್ಟೆಯತ್ತ ಬಂದಿದ್ರು. ಕೊರೋನಾ ಸೋಂಕು ಕಡಿಮೆಯಾದ ಬೆನ್ನಲ್ಲೇ ಅಂತರ ಮರೆತು ಖರೀದಿಯಲ್ಲಿ ಮುಳುಗಿದ್ರು. ಕೋವಿಡ್ ರೂಲ್ಸ್ ಪಾಲಿಸದೆ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ರು. ಚಾಮರಾಜನಗರದಲ್ಲಿ ನೆರವು ನೀಡಿದ ಡಿಕೆಶಿ ಸರ್ಕಾರದ ವಿರುದ್ಧ ಗುಡುಗಿದ್ದು ಯಾಕೆ? ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರೋದು ಯಾಕೆ? ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಆಘಾತ ತಂದಿದೆ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ಪ್ರಕರಣ ಸಂಬಂಧ ಮೃತರ ಕುಟುಂಬಸ್ಥರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 1 ಲಕ್ಷ ರೂಪಾಯಿ ಚೆಕ್ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆರ್ಥಿಕ ನೆರವು ಮಾಡುತ್ತಿದ್ದು ಮೃತ ರಂಗಸ್ವಾಮಿ ಪತ್ನಿ ಪುಷ್ಪಾರಿಗೆ ಚೆಕ್ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಮಧ್ಯರಾತ್ರಿಯಿಂದ ನಿರಂತರವಾಗಿ ವರುಣ ಅಬ್ಬರಿಸಿದ್ದು ಮಳೆರಾಯನ ಎಂಟ್ರಿಯಿಂದ ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಮುಂಗಾರು ಬಿತ್ತನೆ ಬಳಿಕ ಮಳೆಯಾಗಿರಲಿಲ್ಲ. ಈಗ ಮತ್ತೆ ಮಳೆ ಆಗಮನದಿಂದ ರೈತರಿಗೆ ಫುಲ್ ಖುಷಿಯಾಗಿದೆ. ರಾಯಚೂರಿನಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಸ್ಕಿ ಪಟ್ಟಣದ ಗಾಂಧಿನಗರದ ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿಯಿಡೀ ಮನೆಗೆ ನುಗ್ಗಿದ ನೀರು ಹೊರಹಾಕಿ ಸ್ಥಳೀಯರು ಪರದಾಡಿದ್ದಾರೆ. ನಿನ್ನೆ ಸಂಜೆ ಹಾಗೂ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬಾಗಲಕೋಟೆಯ ಇಳಕಲ್ ತಾಲೂಕಿನ ಕರಡಿ ಬೂದಿಹಾಳ ತಾರಿಹಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿದೆ. ರಸ್ತೆಯ ಮೇಲೆ 2 ಅಡಿ ನೀರು ಹರಿಯುತ್ತಿದ್ದು ನೀರಲ್ಲೇ ಬೈಕ್ ಹಾಗೂ ಇತರೆ ವಾಹನ ಸಂಚಾರ ಮಾಡುತ್ತಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಶತಕ ಬಾರಿಸಿದ್ದು ಬೀದರ್ನಲ್ಲಿ ದಿನದಿಂದ ದಿನಕ್ಕೆ ತೈಲ ಮಾರಾಟ ಕುಸಿಯುತ್ತಿದೆ. ಪ್ರತಿದಿನ 3,000 ಲೀಟರ್ ತೈಲ ಮಾರಾಟವಾಗ್ತಿತ್ತು. ಆದ್ರೀಗ ಅರ್ಧಕ್ಕೆ ಕುಸಿದಿದ್ದು ದಿನಕ್ಕೆ 1,500 ಲೀಟರ್ ಮಾತ್ರ ಮಾರಾಟವಾಗ್ತಿದೆ. ಗ್ರಾಹಕರಿಲ್ಲದೆ ಬಂಕ್ಗಳು ಬಿಕೋ ಅಂತಿದ್ದು ಸದ್ಯ ಬೀದರ್ನಲ್ಲಿ ಪೆಟ್ರೋಲ್ 102 ರೂಪಾಯಿ 61 ಪೈಸೆ ಇದ್ದು ಡೀಸೆಲ್ 95.06 ರೂಪಾಯಿ ಇದೆ. ಅನ್ಲಾಕ್ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ನಿಧಾನವಾಗಿ ಕೊರೋನಾ ಕೇಸ್ ಹೆಚ್ಚಳವಾಗುತ್ತಿರುವುದು ಜಿಲ್ಲಾಡಳಿತಕ್ಕೆ ತಲೆಬಿಸಿ ಮಾಡಿದೆ. ಲಾಕ್ಡೌನ್ನಲ್ಲಿ ಜಿಲ್ಲೆಯಲ್ಲಿ ಪ್ರತಿದಿನ ಸರಾಸರಿ 15 ಕೇಸ್ಗಳು ಪತ್ತೆ ಆಗ್ತಿದ್ದವು. ಆದರೆ ಅನ್ಲಾಕ್ ನಂತರ ಪ್ರತಿದಿನ ಸರಾಸರಿ 30 ಪ್ರಕರಣಗಳು ವರದಿಯಾಗ್ತಿವೆ. ಅನ್ಲಾಕ್ನಿಂದಾಗಿ ಬೇಕಾಬಿಟ್ಟಿಯಾಗಿ ಜನರು ಓಡಾಡ್ತಿರೋದು ಕಲಬುರಗಿಯಲ್ಲಿ ಕೇಸ್ ಹೆಚ್ಚಳಕ್ಕೆ ಕಾರಣವಾಗ್ತಿದೆ.
ಗಂಗಾವತಿ ಡಿವೈಎಸ್ಪಿ ಮರಳು ಮಾಫಿಯಾದ ಮಾಮೂಲಿ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಡಿವೈಎಸ್ಪಿ ರುದ್ರೇಶ್ ಉಜ್ಜನಕೊಪ್ಪರದ್ದು ಎನ್ನಲಾದ ಆಡಿಯೋದಲ್ಲಿ ನನ್ನದು ನನಗೆ, ಅವರದ್ದು ಅವರಿಗೆ ಎಂದಿದ್ದಾರೆ. ಅಲ್ಲದೆ ಕೆಲವರು ರಕ್ತ ಹೀರ್ತಿದ್ದಾರೆ ಎಂದು ಹೇಳಿದ್ದು, ಕೆಳ ಹಂತದ ಅಧಿಕಾರಿಗಳ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ. ಮರಳು ಮೀಟಿಂಗ್ ಬಗ್ಗೆಯೂ ಆಡಿಯೋದಲ್ಲಿ ಪ್ರಸ್ತಾಪಿಸಿದ್ದು ಸಖತ್ ಸದ್ದು ಮಾಡ್ತಿದೆ. ಅಗ್ನಿ ಆಕಸ್ಮಿಕಕ್ಕೆ 10ಕ್ಕೂ ಹೆಚ್ಚು ಬಣವೆಗಳು ಸುಟ್ಟು ಭಸ್ಮವಾಗಿರುವ ಘಟನೆ ದಾವಣಗೆರೆಯ ಹೊರವಲಯದ ಆವರಗೆರೆಯ ಬಸನಗೌಡ ಬಡಾವಣೆಯ ಗೋಮಾಳದಲ್ಲಿ ನಡೆದಿದೆ. 6 ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿ ನಂದಿಸಿವೆ. 10ಕ್ಕೂ ಹೆಚ್ಚು ರೈತರಿಗೆ ಸೇರಿದ ಹುಲ್ಲಿನ ಬಣವೆಗಳು ಬೆಂಕಿಗೆ ಭಸ್ಮವಾಗಿದ್ದು, ಆರ್ಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ. ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತಿ ಪ್ರಯುಕ್ತ ಕೆಂಪೇಗೌಡರ ಸಮಾಧಿಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಪೂಜೆ ಸಲ್ಲಿಸಿದ್ರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕೆಂಪಾಪುರ ಗ್ರಾಮದಲ್ಲಿರುವ ಸಮಾಧಿಗೆ ಪೂಜೆ ಮಾಡಿದ್ರು. ಬಳಿಕ ಆತ್ಮಜ್ಯೋತಿ ರಥಯಾತ್ರೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದ್ರು. ಸಾರಿಗೆ ಸಿಬ್ಬಂದಿಗೆ ಮಾತು ಕೊಟ್ಟು ಮಾತು ತಪ್ಪಿದ್ಯಾ ಸರ್ಕಾರ? ಕೊರೋನಾದಿಂದ ಮೃತಪಟ್ಟ ಸಾರಿಗೆ ಸಿಬ್ಬಂದಿಯ ಕುಟುಂಬದ ಪರಿಸ್ಥಿತಿ ಈಗ ಹೇಗಿದೆ? ಎಸ್ಎಸ್ಎಲ್ಸಿ ಪರೀಕ್ಷೆ ಡೇಟ್ ನಾಳೆಯೇ ಫೈನಲ್ ಆಗುತ್ತಾ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವ ಕೊಟ್ಟ ಮಾತನ್ನ ತಪ್ಪಿದ್ದು, ಕೋವಿಡ್ಗೆ ಬಲಿಯಾದ ಸಾರಿಗೆ ನೌಕರರ ಕುಟುಂಬವನ್ನ ಅನಾಥರನ್ನಾಗಿ ಮಾಡಿದ್ದಾರೆ. ಸಾರಿಗೆ ನೌಕರರು ಕೊರೋನಾದಿಂದ ಮೃತಪಟ್ಟರೆ 30 ಲಕ್ಷ ಪರಿಹಾರ ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ರು. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಇಕೆಆರ್ಟಿಸಿ ಹಾಗೂ ಎನ್ಡಬ್ಲ್ಯೂಕೆಆರ್ಟಿಸಿಯ 213 ನೌಕರರು ಈವರೆಗೆ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ಕೇವಲ 7 ಜನರಿಗೆ ಮಾತ್ರ ಪರಿಹಾರ ಬಿಡುಗಡೆ ಮಾಡಲಾಗಿದೆ. ಇತ್ತ ಮನೆಯ ಯಜಮಾನನೂ ಇಲ್ಲದೆ, ಅತ್ತ ಪರಿಹಾರವೂ ಇಲ್ಲದೆ ಕೊರೋನಾದಿಂದ ಮೃತಪಟ್ಟ ಸಾರಿಗೆ ನೌಕರರ ಕುಟುಂಬ ನಡು ಬೀದಿಯಲ್ಲಿ ನಿಂತಿದೆ. ಕೋವಿಡ್ನಿಂದ ಮೃತಪಟ್ಟ ಸಿಬ್ಬಂದಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ನೌಕರರು ಬೇಡಿಕೆ ಇಟ್ಟಿದ್ರು. ಸರ್ಕಾರ ಕೂಡ 30 ಲಕ್ಷ ರೂಪಾಯಿ ಪರಿಹಾರ ನೀಡುವ ಭರವಸೆ ನೀಡಿತ್ತು. ಆದ್ರೀಗ ರಾಜ್ಯ ಸರ್ಕಾರ ಅವರನ್ನ ಮರೆತಿದೆ. ನಮ್ಮ ಬಳಿ ಕೋವಿಡ್ನಿಂದ ಮೃತಪಟ್ಟ ನೌಕರರ ಮಾಹಿತಿಯೇ ಇಲ್ಲ ಎಂತಿದೆ. ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಸುರಕ್ಷಿತ ವಾತಾವರಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವ ವಿಚಾರಕ್ಕೆ ನಾಳೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಜಿಲ್ಲಾಧಿಕಾರಿಗಳು, ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಡಿಎಚ್ಒಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ ಆರೋಗ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಅಧಿಕಾರಿಗಳ ಸಲಹೆ ಸೂಚನೆಯೊಂದಿಗೆ ನಾಳೆಯೇ ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕ ಪ್ರಕಟ ಮಾಡೋದು ಪಕ್ಕಾ ಎನ್ನಲಾಗಿದೆ. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಿಕ್ಸ್ ಆಗಿರೋದ್ರಿಂದ ಈಗಾಗಲೇ ಶಿಕ್ಷಣ ಇಲಾಖೆ ತಯಾರಿ ಆರಂಭಿಸಿದೆ. ತುರ್ತಾಗಿ ಪರೀಕ್ಷಾ ಕೇಂದ್ರಗಳ ರಚನೆ ಮಾಡಿ ಮಾಹಿತಿ ನೀಡುವಂತೆ ರಾಜ್ಯದ ಎಲ್ಲ ನೋಡಲ್ ಅಧಿಕಾರಿಗಳು, ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿ ನಿರ್ದೇಶಕರು ಸೂಚನೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಜಟಾಪಟಿ ಜೋರಾಗ್ತಿದೆ. ಬಿಕೆ ಹರಿಪ್ರಸಾದ್ ಇಂದು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ಮುಂದಿನ ಸಿಎಂ ಹೇಳಿಕೆ ವಿಚಾರವಾಗಿ ನಿನ್ನೆಯಷ್ಟೇ ಮಾಜಿ ಡಿಸಿಎಂ ಪರಮೇಶ್ವರ್, ಬಿಕೆ ಹರಿಪ್ರಸಾದ್, ಮುನಿಯಪ್ಪ ಸಭೆ ನಡೆಸಿದ್ರು. ಸಭೆ ಬೆನ್ನಲ್ಲೇ ದೆಹಲಿಗೆ ತೆರಳಲಿರುವ ಬಿಕೆ ಹರಿಪ್ರಸಾದ್ ರಾಜ್ಯ ರಾಜಕೀಯದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನ 3ನೇ ಬಣ ಮತ್ತೆ ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸೋ ಸಾಧ್ಯತೆಗಳಿವೆ. ಹೀಗಾಗಿ ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್, ಮುನಿಯಪ್ಪ ಈಗಾಗಲೇ ದಲಿತ ನಾಯಕರ ಸಂಪರ್ಕ ಶುರು ಮಾಡಿದ್ದಾರೆ. ಅಹಿಂದಕ್ಕೆ ಟಾಂಗ್ ಕೊಡಲು ದಲಿತ ಸಮ್ಮೇಳನ ನಡೆಸಲು ಈ ಹಿಂದೆ ತೀರ್ಮಾನಿಸಲಾಗಿತ್ತು. ಆದರೆ ಕೊರೋನಾದಿಂದಾಗಿ 3ನೇ ಬಣ ಯೋಜನೆ ಮೊಟಕುಗೊಳಿಸಿತ್ತು. ಇದೀಗ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿರೋದ್ರಿಂದ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಕೊರೋನಾ ಇಳಿಕೆಯಾಗ್ತಿದ್ದಂತೆ ಹಂತ ಹಂತವಾಗಿ ಅನ್ಲಾಕ್ ಮಾಡ್ತಿದ್ದು, ಕೆಲಸಕ್ಕೆ ಹೋಗಲು ಕೆಲವೆಡೆ ವ್ಯಾಕ್ಸಿನ್ ಕಡ್ಡಾಯ ಮಾಡಲಾಗಿದೆ. ಹೀಗಾಗಿ ಲಸಿಕೆ ಪಡೆಯಲು ಜನರು ಮುಗಿಬೀಳ್ತಿದ್ದಾರೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗ ಕಿಲೋಮೀಟರ್ಗಿಂತ ಹೆಚ್ಚು ಕ್ಯೂ ನಿಂತಿದ್ರು. ಮುಂಜಾನೆ 4 ಗಂಟೆಯಿಂದಲೇ ಲಸಿಕಾ ಕೇಂದ್ರದ ಮುಂದೆ ಜನರು ಕೂತಿದ್ರು. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಟೋಕನ್ ಪಡೆದವರಿಗೆ ಮಾತ್ರ ಲಸಿಕೆ ನೀಡಲಾಗ್ತಿದೆ. ಹೀಗಾಗಿ ನಿನ್ನೆಯಂತೆ ಇವತ್ತು ಕೂಡ ವ್ಯಾಕ್ಸಿನ್ ಕೇಂದ್ರದ ಮುಂದೆ ಜನಜಾತ್ರೆಯೇ ಸೇರಿದೆ. ಕ್ಯೂನಲ್ಲಿ ನಿಂತು ಸಾಕಾದ ಜನರು ಫುಟ್ಪಾತ್ ಮೇಲೆಯೇ ಕುಳಿತಿದ್ರು. 9 ಗಂಟೆಗೆ ಟೋಕನ್ ವಿತರಣೆ ಆರಂಭವಾಗಿದ್ದು, 10 ಗಂಟೆಯ ನಂತರ ಲಸಿಕೆ ವಿತರಣೆ ಮಾಡಲಾಗ್ತಿದೆ.
ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರದಲ್ಲಿ ಕೊರೋನಾಗೆ ಔಷಧ ವಿತರಣೆ ಮಾಡಲಾಗಿದೆ. ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆ ಕೃಷ್ಣಪಟ್ಟಣಂನ ನಾಟಿ ವೈದ್ಯ ಆನಂದಯ್ಯ ಕೋವಿಡ್ಗೆ ಆಯುರ್ವೇದ ಔಷಧಿ ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಹಂಪಿಯ ಗೋವಿಂದಾನಂದ ಸರಸ್ವತಿ ಶ್ರೀಗಳು 5 ಲಕ್ಷ ರೂಪಾಯಿ ಮೌಲ್ಯದ 500 ಔಷಧ ಪ್ಯಾಕೆಟ್ ವಿತರಣೆ ಮಾಡಿದ್ದಾರೆ. ಕೊರೋನಾ 3ನೇ ಅಲೆ 2ನೇ ಅಲೆಯಷ್ಟು ತೀವ್ರವಾಗಿರಲ್ವಾ? ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ಗೆ ವ್ಯಾಕ್ಸಿನ್ ರಾಮಬಾಣವಾಗುತ್ತಾ? ದೇಶದಲ್ಲಿ ಈಗ ಯಾವ ಲಸಿಕೆ ಎಷ್ಟು ಲಭ್ಯವಿದೆ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ 3ನೇ ಅಲೆ 2ನೇ ಅಲೆಯಷ್ಟು ಹೆಚ್ಚು ತೀವ್ರತೆಯನ್ನ ಹೊಂದಿರಲಾರದು ಎಂದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ವರದಿ ನೀಡಿದ್ದು, ಜನ ಮತ್ತು ಸರ್ಕಾರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಈ ಅಧ್ಯಯನವನ್ನ ಪೀರ್ ರಿವ್ಯೂಡ್ ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ನಲ್ಲಿ ಪ್ರಕಟಿಸಲಾಗಿದೆ. ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ನಂತಹ ಅಪಾಯಕಾರಿ ತಳಿಗಳ ವಿರುದ್ಧ ಹೋರಾಡಲು 2 ಬೇರೆ ಬೇರೆ ಕೋವಿಡ್-19 ವ್ಯಾಕ್ಸಿನ್ಗಳನ್ನು ಮಿಶ್ರ ಮಾಡುವುದರಿಂದ ಸಾಧ್ಯವಾಗಬಹುದು. ಆದರೆ ಈ ಬಗ್ಗೆ ಇನ್ನಷ್ಟು ಅಧ್ಯಯನ ಆಧಾರಗಳು ಸಿಕ್ಕರೆ 2 ವ್ಯಾಕ್ಸಿನ್ಗಳ ಸಂಯೋಗಕ್ಕೆ ಅಂತಿಮ ಒಪ್ಪಿಗೆ ನೀಡಲು ಸಾಧ್ಯ ಎಂದು ಏಮ್ಸ್ ನಿರ್ದೇಶಕ ಡಾ ರಣದೀಪ್ ಗುಲೇರಿಯಾ ತಿಳಿಸಿದ್ದಾರೆ. ಆದರೆ ಯಾವ 2 ಮಾದರಿಯ ವ್ಯಾಕ್ಸಿನ್ಗಳನ್ನು ಜೋಡಿಸಿದ್ರೆ ಹೆಚ್ಚು ಪರಿಣಾಮಕಾರಿ ಎಂಬುದನ್ನು ಅವಲೋಕಿಸಲು ಅಧ್ಯಯನ ಆಗಬೇಕಿದೆ. 12 ರಿಂದ 18 ವರ್ಷ ವಯಸ್ಸಿನವರ ಮೇಲೆ ಝೈಡಸ್ ಕ್ಯಾಡಿಲಾ ಕೋವಿಡ್ ಲಸಿಕೆಯ ಕ್ಲಿನಿಕಲ್ ಪ್ರಯೋಗ ಪೂರ್ಣಗೊಂಡಿದ್ದು, ಬಳಕೆಗೆ ಅನುಮೋದನೆ ದೊರೆಯುವುದಷ್ಟೇ ಬಾಕಿ ಇದೆ. ಶೀಘ್ರದಲ್ಲೇ ಮಕ್ಕಳಿಗೆ ಈ ಲಸಿಕೆಯು ಲಭ್ಯವಾಗಲಿದೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. 2 ರಿಂದ 18 ವರ್ಷದವರ ಮೇಲೆ ಕೋವ್ಯಾಕ್ಸಿನ್ ಕೋವಿಡ್ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ನಡೆಸಲು ಭಾರತ್ ಬಯೋಟೆಕ್ಗೆ ಭಾರತೀಯ ಔಷಧ ನಿಯಂತ್ರಣ ಪ್ರಾಧಿಕಾರ ಮೇ 12ರಂದು ಅನುಮತಿ ನೀಡಿತ್ತು ಎಂದು ಕೇಂದ್ರ ಹೇಳಿದೆ. ಲಸಿಕೆ ಲಭ್ಯತೆ ಕುರಿತು ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಹೊಸ ಅಫಿಡವಿಟ್ ಸಲ್ಲಿಕೆಯಾಗಿದೆ. 2021ರ ಆಗಸ್ಟ್ನಿಂದ ಡಿಸೆಂಬರ್ ಅವಧಿಯಲ್ಲಿ 135 ಕೋಟಿ ಡೋಸ್ ಲಸಿಕೆ ಲಭ್ಯವಾಗಲಿದೆ ಎಂದು ಕೇಂದ್ರ ಹೇಳಿದೆ. ಈ ಮೊದಲು ಆಗಸ್ಟ್ನಿಂದ ಡಿಸೆಂಬರ್ ಅವಧಿಯಲ್ಲಿ 216 ಕೋಟಿ ಡೋಸ್ ಲಸಿಕೆ ಸಿಗುತ್ತೆ ಎಂದು ಕೇಂದ್ರ ಹೇಳಿತ್ತು. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಡಿಸೆಂಬರ್ ವೇಳೆಗೆ ಯಾವ ಲಸಿಕೆ ಎಷ್ಟು ಸಿಗಲಿದೆ ಎನ್ನುವ ಮಾಹಿತಿ ಇದೆ. ಕೋವಿಶೀಲ್ಡ್ ಲಸಿಕೆಯ 50 ಕೋಟಿ ಡೋಸ್ ಲಸಿಕೆ ಲಭ್ಯವಾಗಲಿದೆ ಎಂದು ಮಾಹಿತಿ ನೀಡಿದೆ. ಈ ಮೊದಲು ಕೋವಿಶೀಲ್ಡ್ ಲಸಿಕೆಯ 75 ಕೋಟಿ ಡೋಸ್ ಲಸಿಕೆ ಸಿಗುತ್ತೆ ಎಂದು ಕೇಂದ್ರ ಹೇಳಿತ್ತು. ಕೋವ್ಯಾಕ್ಸಿನ್ ಲಸಿಕೆಯ 40 ಕೋಟಿ ಡೋಸ್ ಲಸಿಕೆ ಸಿಗುತ್ತೆ ಎಂದು ಕೇಂದ್ರ ಹೇಳಿದೆ. ಈ ಮೊದಲು ಕೋವ್ಯಾಕ್ಸಿನ್ ಲಸಿಕೆಯ 55 ಕೋಟಿ ಡೋಸ್ ಲಸಿಕೆ ಸಿಗುತ್ತೆ ಎಂದು ಕೇಂದ್ರ ಸರ್ಕಾರ ಹೇಳಿತ್ತು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಕೇಂದ್ರ ಹೇಳಿರುವಂತೆ ಬಯೋಇ ಸಬ್ ಯೂನಿಟ್ ಲಸಿಕೆಯ 30 ಕೋಟಿ ಡೋಸ್ ಲಸಿಕೆ ಲಭ್ಯವಾಗಲಿದೆ. ಜೈಡಸ್ ಕ್ಯಾಡಿಲಾ ಕಂಪನಿಯ 5 ಕೋಟಿ ಡೋಸ್ ಲಸಿಕೆ, ರಷ್ಯಾದ ಸ್ಪುಟ್ನಿಕ್ ಲಸಿಕೆಯ 10 ಕೋಟಿ ಡೋಸ್ ಲಸಿಕೆ ಲಭ್ಯವಾಗಲಿದೆ ಎಂದಿದೆ. ನೋವಾವ್ಯಾಕ್ಸ್ ಕೋವ್ಯಾಕ್ಸಿನ್ ನಸಲ್ ಲಸಿಕೆಯ ಬಗ್ಗೆ ಅಫಿಡವಿಟ್ನಲ್ಲಿ ಯಾವುದೇ ಉಲ್ಲೇಖ ಮಾಡಿಲ್ಲ. ಲಸಿಕೆ ಲಭ್ಯತೆ ಕುಸಿದಿರುವ ಕಾರಣ ಸರ್ಕಾರದ ಲಸಿಕಾ ಅಭಿಯಾನಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಜುಲೈ 31ರೊಳಗೆ ದೇಶದಲ್ಲಿ 51.6 ಕೋಟಿ ಡೋಸ್ ಲಸಿಕೆ ನೀಡಲಾಗುತ್ತೆ ಎಂದಿದೆ. ದೇಶದಲ್ಲಿ 18 ವರ್ಷ ಮೇಲ್ಪಟ್ಟ 94 ಕೋಟಿ ಜನರಿದ್ದಾರೆ. 94 ಕೋಟಿ ಜನರಿಗೆ 188 ಕೋಟಿ ಡೋಸ್ ಲಸಿಕೆ ಬೇಕು. ಹೀಗಾಗಿ ಆಗಸ್ಟ್ನಿಂದ ಡಿಸೆಂಬರ್ ಅವಧಿಗೆ 135 ಕೋಟಿ ಡೋಸ್ ಲಸಿಕೆ ಅಗತ್ಯವಿದೆ. ಅಗತ್ಯವಿರುವಷ್ಟು ಲಸಿಕೆ ಆಗಸ್ಟ್ ಡಿಸೆಂಬರ್ ಅವಧಿಯಲ್ಲಿ ಲಭ್ಯ ಎಂದಿದೆ. ವಿದೇಶಿ ಲಸಿಕೆಗಳ ಬಗ್ಗೆಯೂ ಕೇಂದ್ರ ಆಶಾಭಾವನೆ ವ್ಯಕ್ತಪಡಿಸಿದೆ. ಫೈಜರ್, ಮಾಡೆರ್ನಾ, ಜಾನ್ಸನ್ ಅಂಡ್ ಜಾನ್ಸನ್ ಲಸಿಕೆ ಸಿಕ್ಕರೆ ಅಭಿಯಾನಕ್ಕೆ ಉತ್ತೇಜನ ಸಿಗಲಿದೆ ಎಂದು ಕೇಂದ್ರ ಹೇಳಿದೆ. ವಿದೇಶಿ ಲಸಿಕೆ ಭಾರತಕ್ಕೆ ತರುವ ಪ್ರಯತ್ನ ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ. ರಾಜಕೀಯ ಕಾರ್ಯಾಂಗದ ಉನ್ನತ ಮಟ್ಟದಲ್ಲಿ ಪ್ರಯತ್ನ ನಡೆಯುತ್ತಿದೆ ಎಂದು ಕೇಂದ್ರ ಹೇಳಿದೆ. ಲಸಿಕೆಗಳ ದರದ ಬಗ್ಗೆಯೂ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಮಾಹಿತಿ ನೀಡಿದೆ. ಕೋವ್ಯಾಕ್ಸಿನ್ ಲಸಿಕೆಯ ದರ ಪ್ರತಿ ಡೋಸ್ಗೆ 150 ರೂಪಾಯಿ ಇದೆ. ಇದನ್ನ ಮತ್ತಷ್ಟು ಕಡಿಮೆ ಬೆಲೆಗೆ ಇಳಿಸಲು ಸಾಧ್ಯವಿಲ್ಲ. ಲಸಿಕೆಯನ್ನ ವಿಶ್ವದಲ್ಲೇ ಅತಿ ಕಡಿಮೆ ದರದಲ್ಲಿ ಖರೀದಿ ಮಾಡಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕೋವ್ಯಾಕ್ಸ್ ನೆರವಿನ ಮೂಲಕ 1 ಕೋಟಿ ಡೋಸ್ ಲಸಿಕೆ ಲಭ್ಯವಾಗಿದೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಒಲಿಂಪಿಕ್ಸ್ಗೂ ಡೆಲ್ಟಾ ರೂಪಾಂತರಿಕಾಟ ಶುರುವಾಗಿದ್ಯಾ? 21 ವರ್ಷದ ಬಳಿಕ ತಮಿಳಿನಲ್ಲಿ ಶಾರುಖ್ ನಟಿಸ್ತಿರೋದು ಯಾಕೆ? ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಕಬ್ಜಾ ಚಿತ್ರದ ಪೋಸ್ಟರ್ ಹೇಗಿದೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ.
ಟೀಂ ಇಂಡಿಯಾ ಟಿ20 ತಂಡದ ನಾಯಕತ್ವವನ್ನ ಹಿಟ್ಮ್ಯಾನ್ ರೋಹಿತ್ ಶರ್ಮಾಗೆ ನೀಡಬೇಕೆಂದು ಇಂಗ್ಲೆಂಡ್ ಮಾಜಿ ಸ್ಪಿನ್ನರ್ ಮಾಂಟಿ ಪನೇಸರ್ ಅಭಿಪ್ರಾಯಪಟ್ಟಿದ್ದಾರೆ. ಟೆಸ್ಟ್ ಏಕದಿನ ಕ್ರಿಕೆಟ್ ನಾಯಕತ್ವ ಬೇಕಾದ್ರೆ ವಿರಾಟ್ ಕೊಹ್ಲಿಯಲ್ಲೇ ಇರಲಿ, ಆದರೆ ಟಿ20 ನಾಯಕತ್ವ ರೋಹಿತ್ ಶರ್ಮಾಗೆ ನೀಡಬೇಕು ಎಂದು ನನಗನ್ನಿಸ್ತಿದೆ ಅಂತ ಪನೇಸರ್ ತಿಳಿಸಿದ್ದಾರೆ. 4 ಬಾರಿ ಒಲಿಂಪಿಕ್ಸ್ ಚಾಂಪಿಯನ್ ಮೋ ಫರಾ ಟೋಕಿಯೋ ಕ್ರೀಡಾಕೂಟದಿಂದ ಹೊರಬಿದ್ದಿದ್ದಾರೆ. ಶುಕ್ರವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆದ 10,000 ಮೀಟರ್ ಓಟದ ಅರ್ಹತಾ ಸುತ್ತಿನಲ್ಲಿ ತಮ್ಮ ಗುರಿ ತಲುಪುವಲ್ಲಿ ಮೋ ಫರಾ ವಿಫಲರಾಗಿದ್ದಾರೆ. ಮೋ ಫರಾ 27 ನಿಮಿಷ 47 ಸೆಕೆಂಡುಗಳಲ್ಲಿ ಗುರಿ ತಲುಪಿದ್ರು. ಆದರೆ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು ಬೇಕಾದ ಸಮಯಕ್ಕಿಂತ ಸುಮಾರು 20 ಸೆಕೆಂಡುಗಳು ಹಿಂದುಳಿದಿದ್ರು. ಜುಲೈ 21ರಿಂದ ಆರಂಭವಾಗಲಿರೋ ದಿ 100 ಟೂರ್ನಿಯಿಂದ ಆಸ್ಟ್ರೇಲಿಯಾ ಸ್ಟಾರ್ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಹೊರಬಂದಿದ್ದಾರೆ. ವೈಯಕ್ತಿಕ ಕಾರಣದಿಂದ ಮ್ಯಾಕ್ಸ್ವೆಲ್ ಹೊರಬಂದಿರುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಡೇವಿಡ್ ವಾರ್ನರ್, ಮಾರ್ಕಸ್ ಸ್ಟೋನಿಸ್, ಕಗಿಸೋ ರಬಾಡ ಸಹ ಟೂರ್ನಿಯಿಂದ ಹಿಂದೆ ಸರಿದಿದ್ದಾರೆ. ಉಪೇಂದ್ರ ಅಭಿನಯದ ಆರ್ ಚಂದ್ರು ನಿರ್ದೇಶನದ ಕಬ್ಜಾ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದೆ. ಈಗಾಗಲೇ ಚಿತ್ರದ ಟೈಟಲ್ ಪೋಸ್ಟರ್ ಮೂಲಕ ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿತ್ತು. ಇನ್ನು ಚಿತ್ರದಲ್ಲಿ ಉಪೇಂದ್ರ ಜೊತೆಗೆ ಕಿಚ್ಚ ಸುದೀಪ್ ಕೂಡ ವಿಶೇಷ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಹಾಗಾಗಿ ಉಪ್ಪಿ ಮತ್ತು ಕಿಚ್ಚನ ಪೋಸ್ಟರ್ ರಿಲೀಸ್ ಮಾಡಿದೆ ಚಿತ್ರತಂಡ. ಸದ್ಯ ರಿಲೀಸ್ ಆಗಿರೋ ಪೋಸ್ಟ್ ಹಾಲಿವುಡ್ ಫೀಲ್ ಕೊಡ್ತಿದೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ತಮಿಳಿನ ಸಿನಿಮಾ ಒಂದರಲ್ಲಿ ನಟಿಸಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ನಟ ವಿಜಯ್ ಅಭಿನಯದ ಬೀಸ್ಟ್ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಈ ಸುದ್ದಿಯನ್ನ ಹಂಚಿಕೊಂಡು ವಿಜಯ್ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಇನ್ನು 21 ವರ್ಷದ ಹಿಂದೆ ಕಮಲ್ ಹಾಸನ್ರ ಹೇರಾಮ್ ಚಿತ್ರದಲ್ಲಿ ಶಾರುಖ್ ಕಾಣಿಸಿಕೊಂಡಿದ್ರು. ಸೌತ್ ಚಿತ್ರರಂಗದ ಹೆಸರಾಂತ ನಟಿ ನಯನತಾರಾ ಬಾಲಿವುಡ್ಗೆ ಹಾರಲಿದ್ದಾರೆ ಅನ್ನೋ ಸುದ್ದಿ ಜೋರಾಗಿದೆ. ಇತ್ತೀಚೆಗೆ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ತಿರೋ ನಯನತಾರಾ ಬಾಲಿವುಡ್ನಲ್ಲಿ ಶಾರುಖ್ ಖಾನ್ ಜೊತೆಗೆ ನಟಿಸಲಿದ್ದಾರಂತೆ. ತಮಿಳು ನಿರ್ದೇಶಕ ಆಟ್ಲಿ ಶಾರುಖ್ಗೆ ಆಕ್ಷನ್ ಹೇಳ್ತಿದ್ದು, ಆ ಚಿತ್ರದಲ್ಲಿ ನಯನತಾರಾ ನಾಯಕಿಯ ಪಾತ್ರ ಮಾಡಲಿದ್ದಾರಂತೆ. ಈ ಮೂಲಕ ನಯನತಾರಾ ಬಾಲಿವುಡ್ಗೆ ಭರ್ಜರಿ ಎಂಟ್ರಿ ಕೊಡೋಕೆ ಸಜ್ಜಾಗಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.